मिले सुर मेरा तुम्हारा तो सुर बने हमारा। सुर की नदियाँ हर दिशा से बह के सागर में मिले, बादलों का रूप लेकर बरसे हल्के हल्के। मिले सुर मेरा तुम्हारा तो सुर बने हमारा। मिले सुर मेरा तुम्हारा। सन तरज थई म्यान तरज इकवट बनिये सन तरज। ಬರ್ರಿ ನೀವು ಬಹಳ ಮಹತ್ವದ ವಿಚಾರ ಐತೆ ಗೊತ್ತಾ? ಬರ್ರಿ ಮುಂದೆ ಬರ್ರಿ ಕೆಲಸ ಈಗ ನಮ್ಮ ಗ್ರಂಥಪಾಲ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತಾರೆ ನಿಮ್ಗೆ ಯಾವ ಪುಸ್ತಕಗಳದಾವ ಅಂತ ಹೇಳಿ. ಇವು ಏನಪ್ಪ ಪುಸ್ತಕಗಳು ಅಂತಂದ್ರೆ ಇವು ಕಾಂಪಿಟೇಟಿವ್, ನೀವು ನೌಕರಿ ಹಿಡಿಬೇಕಾದ್ರೆ ದೊಡ್ಡವರಾದ್ಮೇಲೆ ನೌಕರಿಗೆ ಸಂಬಂಧಪಟ್ಟಂಥ ಬುಕ್ಗಳು ಇರ್ತವೆ. ಯಾವ್ಯಾವ ನೌಕರಿ ಬೇಕು, PSI IAS KS ಓದ್ತನಪ್ಪ ಅಂತ ಅಂದವ್ರಿಗೆಲ್ಲ ಬುಕ್ಗಳು ಇದ್ರಾಗ ಅದಾವೆ. ನಿಮ್ಮ ಅಮೂಲ್ಯವಾದ ಸಮಯವನ್ನ ಮೊಬೈಲ್ ನೋಡೋದ್ರ ಮೂಲಕ ಅಥವಾ TV ಚಲನಚಿತ್ರ ನೋಡೋದ್ರ ಮುಖಾಂತರ ದುಡ್ಡು ಖರ್ಚು ಮಾಡಿ ಓದಕ್ಕೆ ಆಗೋದಿಲ್ಲ. 850 ರೂಪಾಯಿ 850 ರೂಪಾಯಿ ಇರುತ್ತೆ. ಮತ್ತು ನೀವು ದುಡ್ಡು ಕೊಟ್ಟು ಓದ್ತನಂದ್ರೆ ಎಲ್ಲರಿಗೂ ಅಷ್ಟೇ ಆರ್ಥಿಕ ವ್ಯವಸ್ಥೆ. ಮೊಬೈಲ್ ನೋಡಿ ಹಾಳು ಮಾಡುವುದರ ಬದಲಾಗಿ ಇಂತಹ ಪುಸ್ತಕಗಳನ್ನ ಓದಿ ಮುಂದೆ ನಿಮ್ಮ ಜೀವನವನ್ನ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಅರ್ಥ ಬರುವಂಗ ಮಾಡಬೇಕು. ಇಲ್ಲಿ ಬರ್ರಪ್ಪ, ಇಲ್ಲಿ ಬುಕ್ಕ ಎಲ್ಲವೂ ಸಹಿತ ಜ್ಞಾನದ ಭಂಡಾರಗಳು, ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಗ. ನೋಡ್ರಿ, ಪ್ರವಾಸಿ ಕಂಡ ಇಂಡಿಯಾ ಅಂತ ಹೇಳಿ ನಮ್ಮ ದೇಶವನ್ನ ಆಳ್ತಕ್ಕಂತಹ ಬ್ರಿಟಿಷ್ ಅಧಿಕಾರಿಗಳು ಇರ್ತಕ್ಕಂತಹ ಪುಸ್ತಕಗಳು ಇವೆಲ್ಲ ಅತ್ಯಂತ ಅದ್ಭುತವಾದಂತಹ ಪುಸ್ತಕಗಳು. ಆಮೇಲೆ ಇಲ್ಲೇ ನೋಡ್ರಿ, ಇದು ವಿದ್ಯಾರ್ಥಿಗಳು ಯಾವ್ಯಾವ ಮುದ್ರೆ ಮಾಡೋದ್ರಿಂದ ನಿಮಗ ಜ್ಞಾಪಕ ಶಕ್ತಿ ಹೆಚ್ಚಾಗ್ತೈತಿ, ಕಾನ್ಸಂಟ್ರೇಷನ್ ಹೆಚ್ಚಾಗ್ತೈತಿ, ಆಮೇಲೆ ನಿಮ್ಮ ಆರೋಗ್ಯ ಯಾವ ರೀತಿ ಸುಧಾರಣೆ ಆಗ್ತೈತಿ ಅನ್ನುವಂಥ ಅವ್ರ ಜೀವನ ಶೈಲಿ, ಅವ್ರ ನೋಡ್ರಿ ಅವು ಯಾವ್ಯಾವ ಕಾರ್ಡ್ನಾಗ ಸಿಗ್ತಾವು ಅವ್ರದ್ದೆಲ್ಲ ಇಡೀ ಜೀವನ ಶೈಲಿಯನ್ನ ಒಬ್ಬ ಜ್ಞಾನ ಯೋಗಿ ಅಂತ ಹೇಳಿ ಇಂಥ ಎಲ್ಲ ಪುಸ್ತಕಗಳನ್ನ ತಾವು ಓದೋದ್ರ ಮೂಲಕ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಯಾಕಪ್ಪ ಅಂತಂದ್ರೆ ಇರ್ತಕ್ಕಂಥ ಪುಸ್ತಕ ಇಡೀ ಋಗ್ವೇದವನ್ನ ಕೇವಲ ಒಂದೇ ಒಂದು ಪುಸ್ತಕದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಸಾಧ್ಯ ಆಗುವಂತಹ ಒಂದು ಅರ್ಥದಲ್ಲಿ ಇದನ್ನ ಬರೆದಿರ್ತಕ್ಕಂಥದ್ದು. ನಿಮಗೆ ಫ್ರೀ ಇದ್ದಂತಹ ಟೈಮ್ಗೆ ತಾವು ಓದಬೇಕು ಅಂತಹ ಪುಸ್ತಕ. ಅದೇ ಹೇಳಿದ್ನಲ್ಲ ಆಗಲೇ, ರೀಲ್ಸ್ ನೋಡುವಂಥದ್ದು, ಮೊಬೈಲ್ ನೋಡಿ ನಿಮ್ಮ ಕಣ್ಣಿನ ದೃಷ್ಟಿಯನ್ನ ಆಮೇಲೆ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದ್ರ ಬದಲಾಗಿ ಇಂತಹ ಅಮೂಲ್ಯ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲಿ ಇದಾವೆ. ಸಾರ್ವಜನಿಕ ಗ್ರಂಥಾಲಯದಲ್ಲಿ ತಾವು ಇದನ್ನ ಓದಿ ಉಪಯೋಗ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಭಗವದ್ಗೀತೆ ಮತ್ತು ಶರಣ ಗೀತೆ ತೌಲನಿಕ ಅನುಸಂಧಾನ ಅಂತ ಹೇಳಿ ಎರಡನ್ನೂ ಸಹಿತ ಯಾವ ರೀತಿ ಅದರಲ್ಲಿ ಸಾಮ್ಯತೆಗಳು ಎಲ್ಲಗಳನ್ನು ವಿವರಿಸಿರ್ತಕ್ಕಂಥ ಅದ್ಭುತ ಪುಸ್ತಕ. ಎಲ್ಲ ಕಥೆ ಪುಸ್ತಕಗಳಾಗಿರ್ಬೋದು, ಮಾಹಿತಿಗಳನ್ನ ಕೊಡ್ತಕ್ಕಂಥ ಪುಸ್ತಕಗಳಾಗಿರ್ಬೋದು, ಸಾಕಷ್ಟು ಪುಸ್ತಕಗಳು. ತಾವೆಲ್ಲರೂ ಓದಲೇಬೇಕಾದಂಥ ಪುಸ್ತಕಗಳೆಲ್ಲ ಬಾಲ ಪ್ರಪಂಚ ಅಂತ ಹೇಳಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನ ಶಿವರಾಮ್ ಕಾರಂತರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಕರ್ನಾಟಕದ ಮಹಾನ್ ಕವಿಗಳಲ್ಲಿ ವಿವರಣೆ ಮಾಡಿದ್ದಾರೆ. ಎಲ್ಲ ಸಂಪುಟಗಳು ಇಲ್ಲಿ ಇರುವಂಥದ್ದು. ನಮ್ಮ ಲೈಬ್ರರಿಗೆ ಮತ್ತು ಬಸವ ಪುರಾಣ ಅತ್ಯಂತ ಅದ್ಭುತವಾದಂಥ ಪುಸ್ತಕಗಳಾಗಿವೆ. ನಮ್ಮ ಹಕ್ಕುಗಳು ಮತ್ತು ಸಂವಿಧಾನದ ಅನುಚ್ಛೇದಗಳನ್ನ ತಿಳಿದುಕೊಳ್ಳುವಂಥದ್ದು ಎಲ್ಲ ಮಕ್ಕಳಿಗೆ ಬಹಳ ಎಲ್ಲ ಧಾರ್ಮಿಕ ಗ್ರಂಥಗಳ ಇಲ್ಲಿ ಬಂದ್ಮೇಲೆ ನಮ್ಗೆ ಇಲ್ಲೆಲ್ಲ ಗೊತ್ತಾಯ್ತು. ಲೈಬ್ರರಿ ಸುಸಜ್ಜಿತವಾದ ಕಟ್ಟಡ ಆಗಿರ್ಬೋದು, ಇಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಅಚ್ಚುಕಟ್ಟಾಗಿ ಇದೆ. ಆದ್ರೂ ಒಂದಿಷ್ಟು ಸಣ್ಣ ಪುಟ್ಟ ಕೊರತೆಗಳಿದಾವು. ಸೊ ಅಂತ ಒಂದು ಕೊರತೆಗಳನ್ನ ನಾವು ಕೊರತೆ ಅಂತ ಅನ್ಕೊಂಡು ಇದ್ದಿದ್ರೊಳಗೆ ನಾವು ಮಕ್ಕಳ ಸಾಹಿತ್ಯ ಪುಸ್ತಕಗಳಾಗಿರ್ಬೋದು, ಹೆಚ್ಚಿನ ಅಧ್ಯಯನಕ್ಕೆ ಯಾರು ತೊಡಗ್ತೀವಿ ಅಂತ ಹೇಳಿ ಇಷ್ಟಪಟ್ಟಲ್ಲ ಅಂಥದ್ದೆಲ್ಲ ಅನುಕೂಲ ಇರುವಂಥ ಪುಸ್ತಕಗಳು ಇಲ್ಲಿದಾವ್ರಿ. ನಾವು ಈ ಕಾಂಪಿಟೇಟಿವ್ ಸರಿತೀವಿ. ಸೊ ಇನ್ನೊಂದಿಷ್ಟು ದಿನ ಆದ್ಮೇಲೆ ನಾವು ಟೈಮನ್ನು ಉಪಯೋಗ ಮಾಡ್ಕೊಂಡು ಇಲ್ಲಿ ಬಂದ್ರೆ ಇರುವಂಥ ಎಲ್ಲ ಪುಸ್ತಕಗಳನ್ನು ಓದ್ತೀವಿ ಅಂತೇಳಿ ಹೇಳಕ್ ಇಷ್ಟಪಡ್ತೀವಿ. ಧನ್ಯವಾದಗಳು. ನಿರೀಕ್ಷೆ ಇದ್ದು ಸರ್ಕಾರದಿಂದ ಆಗಿರ್ಬೋದು, ಸಂಘ ಸಂಸ್ಥೆಗಳಿಂದ ಆಗಿರ್ಬೋದು, ತಾವು ಹಚ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಧು ಗಣಾಚಾರ್ಯ ಅಂತ. ನಮಗೆ ಮುಖಾಪುರ ಪಟ್ಟಣ ಪಂಚಾಯತಿ ಗ್ರಾಮದ ಪಟ್ಟಣವಲ್ಲ. ಸೊ ನಾನು ಇಲ್ಲಿ ಈ ಗ್ರಂಥಾಲಯದಲ್ಲಿ ಈ ಗ್ರಂಥಾಲಯ ಮುಂಚೆ ಅಲ್ಲಿ ಬಜಾರಲ್ಲಿ ದೇಸಾರವಾಡಿ ಹತ್ರ ಇತ್ತು. ಬಟ್ ಅಷ್ಟೇನು ಫೆಸಿಲಿಟಿ ಇರಲಿಲ್ಲ. ಯಾಕಂತಂದರೆ ಫೆಸಿಲಿಟಿ ಆಪಾದನೆ ಏನಂತಂದರೆ ಬೆಳಗ್ಗೆ ಈಗ ಗ್ರಂಥಾಲಯ ಅಂತಂದ್ರೆ ಅಲ್ಲಿ ಯಾವುದೇ ಒಂದು ಸೌಂಡ್ ಆಗ್ತದೆ. ಬಟ್ ಬೆಳಿಗ್ಗೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಸವಾಲು ಮಾಡ್ಕೊಂಡು ತರಕಾರಿ ಆ ತರಕಾರಿ ಸವಾಲ ಈಗ ಭಾಳಷ್ಟು ನಮ್ಗೆ ಪರಿಣಾಮ ಬೀರಾಯಿತು ಅಂತೇಳಿ ಮೊದಲೇ ಆಪಾದನೆ. ಅನಂತರ ಇಲ್ಲಿ ನಾನು ಬರಾಕತ್ತಿರುವಾಗ ಒಂದು 3 ರಿಂದ 4 ತಿಂಗಳು ಇಲ್ಲಿರ್ತಕ್ಕಂಥ ಪುಸ್ತಕಗಳು ಬಹಳಷ್ಟು ಬೆಲೆ ಉಳಿದ್ರು ಮತ್ತು ಭಾಳಷ್ಟು ಜ್ಞಾನವನ್ನು ಹೊಂದಿದವರು ಪುಸ್ತಕಗಳು ಅದಾವೆ. ಸೊ ಇಲ್ಲಿ ಕುಂತು ಜ್ಞಾನಕ್ಕಾಗಿ ಉಪಯೋಗ ಆಗ್ತಕ್ಕಂಥ ಸಾಕಷ್ಟು ಪುಸ್ತಕಗಳು ಇಲ್ಲಿ ಇದ್ದಾವೆ. ಮಕ್ಕಳಿಗೆ ಹೇಳೋದಂತಂದರೆ ವಿಶೇಷವಾಗಿ ಮಕ್ಕಳಿಗಾಗಿ ಇರುವಂಥ ಪುಸ್ತಕಗಳು ಇದ್ದಾವೆ. ನೀವು ಓದುವಂಥವು ಮತ್ತು ಹೆಚ್ಚಾಗಿ ಚಿತ್ರವನ್ನು ನೋಡ್ತೀವಿ. ಆ ಚಿತ್ರ ಇರುವಂಥವು ಕಲರ್ ಚಿತ್ರ ಇರುವಂಥ ಪುಸ್ತಕಗಳು ಇದ್ದಾವೆ. ಸೊ ಜಾಸ್ತಿ ಪ್ರಮಾಣದಾಗ ಸರ್ ಹೇಳಿದ್ರೆ ನಮ್ಗೆ ಒಂದು ಮಕ್ಕಳಿಗಾಗಿ ಆಗಿರ್ಬೋದು, ಇಲ್ಲ ಸರ್ಕಾರಿ ಸೇವೆಗಳಲ್ಲಿ ತೊಡಗಿರ್ತಕ್ಕಂಥ ಸರ್ವರ್ಸ್ಗಳು. ಮತ್ತು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಪ್ರತಿ ರವಿವಾರ ಅಂದರೆ ರವಿವಾರ ಅವ್ರಿಗೆ ಏನಾದರೂ ಸುದ್ದಿ ಇರುತ್ತೆ, ಹಾಲಿಡೇ ಇರುತ್ತೆ, ಈ ಗ್ರಂಥಾಲಯ ಅವತ್ತು ಕಾರ್ಯನಿರ್ವಹಿಸ್ತಿಲ್ಲ. ಸೊ ಇದು ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಶೌಚಾಲಯ ವ್ಯವಸ್ಥೆ ಇಲ್ಲ. ಇನ್ನೊಂದು ಆಗಲೇ ನಾನು ತಿಳಿಸಿದ ಹಾಗೆ ಇಲ್ಲಿ ಬೆಳಗ್ಗೆ ಏನು ಗದ್ದಲ ಆಗುತ್ತಲ್ಲ ಅದು ಏನೋ ತೆಗೆದು ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಪರ್ಯಾಯವಾದಂಥ ಒಂದು ಮಾರ್ಗಸೂಚಿಯನ್ನು ಅವರು ತೋರಿಸಿ. ಇನ್ನು ಇನ್ನಿತರ ಅಂತಂತಂದರೆ ಕುಡಿಯುವ ನೀರು ಈಗಾಗಲೇ ಸರ್ ನಮ್ಗೆ ಸಪೋರ್ಟಿವ್ ಅದಾರ ಅಂತೇಳಿ ಅವರ ಸ್ವಂತ ಖರ್ಚಿನಾಗಿ ಇವತ್ತು ಕುಡಿಯುವ ನೀರಾಗಿರ್ಬೋದು ಆ ಥರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಆ ಥರ ಏನು ಇದೇನಪ್ಪ ಅಂತಂದ್ರೆ ನಾವು ಕುಡಿಯೋಕ್ಕೆ ನೀರು ಸಹಿತ ಕರೆ ನಮ್ಗೆ ಯೋಗ್ಯವಾಗಿ ದೊರಕ್ತಿರಲಿಲ್ಲ. ಸೊ ಇನ್ನು ಲೈಟ್ ವ್ಯವಸ್ಥೆ ಇದರೊಳಗೆ ಇಲ್ಲಿ ಈ ಹಾಲೊಳಗೆ 4 ಫ್ಯಾನ್ ಇದಾವೆ. ಸೊ ಅಲ್ಲಿ ಅದರಲ್ಲಿ ನಿಯಮಿತವಾಗಿ 2 ತಿರುಗ್ತಾವೆ, 2 ತಿರುಗಾಂಗಿಲ್ಲ. ಸೊ ಹಿಂಗೆ ಇಲ್ಲಿ ಕರೆಂಟ್ ಬಗ್ಗೆ ಆಗಿರ್ಬೋದು ಕೆಲಸ ಹೆಂಗಾಗೈತಪ್ಪ ಅಂತಂದ್ರೆ ಒಂಥರ 3rd ಕ್ಲಾಸ್ ಕೆಲಸ ಆಗಿದೆ. ಸೊ ಪಟ್ಟಣ ಪಂಚಾಯತಿ ಲೈಬ್ರರಿ ಗ್ರಂಥಾಲಯ ಆಗಿ ಇಲ್ಲಿ ಏನು ದೊರಕಬೇಕಲ್ಲ ಸ್ಪರ್ಧಾರ್ಥಿಗಳಿಗಾಗಿರ್ಬೋದು ಮತ್ತು ನಾಗರಿಕರಿಗಾಗಿರ್ಬೋದು. ಬೆಳಗ್ಗೆ ನ್ಯೂಸ್ ಪೇಪರ್ ಒಂದಿಷ್ಟು ನ್ಯೂಸ್ ಪೇಪರ್ ಒಂದು 6 ನ್ಯೂಸ್ ಪೇಪರ್ ಬರ್ತವೆ. ನಮಗೆ ಮುಖ್ಯವಾಗಿ ಬೇಕಾಗಿದ್ದಪ್ಪ ಅಂತಂದ್ರೆ ಸ್ಪರ್ಧಾರ್ಥಿಗಳಿಗೆ ಮ್ಯಾಗ್ಝಿನ್ ಬೇಕು. ಪ್ರತಿ ತಿಂಗಳು ಮ್ಯಾಗ್ಝಿನ್ ಬೇಕು. ಆ ಮ್ಯಾಗ್ಝಿನ್ ಸಹಿತ ಇಲ್ಲಿ ಬರೋಂಗಿಲ್ಲ. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ಇದನ್ನು ಗಮನಿಸಿ ಪರಿಹಾರ ಪಡ್ತಾರೆ. ನೋಡ್ರಿ, ಕುವೆಂಪು ಇವತ್ತು ನಮ್ಮ ಜೊತೆ ಇಲ್ಲ, ದ ರಾ ಬೇಂದ್ರೆ ನಮ್ಮ ಜೊತೆ ಇಲ್ಲ. ಆದ್ರೆ ಅವರ ಬರೆದಿರ್ತಕ್ಕಂಥ ಪುಸ್ತಕಗಳು, ಆ ಪುಸ್ತಕಗಳ ಮೂಲಕ ಅವರು ವ್ಯಕ್ತಪಡಿಸಿರ್ತಕ್ಕಂಥ ವಿಚಾರಗಳು ಇವತ್ತಿಗೂ ಕೂಡ ನಾವು ಅದನ್ನು ಮೆಲುಕು ಹಾಕ್ತಾ ಇರ್ತೇವೆ. ಆ ಜ್ಞಾನ ನಿರಂತರ. ಅದಕ್ಕೆ ಜ್ಞಾನವಂತರಿಗೆ ಸಾವಿಲ್ಲ. ನಮ್ಮ ದೇಹ ನಶಿಸಿ ಹೋಗ್ಬೋದು, ಆದರೆ ನಮ್ಮ ಜ್ಞಾನ ಪುಸ್ತಕಗಳ ಮೂಲಕ ಅದೇನಾಗ್ತದಪ್ಪ ಅಂತಂದ್ರೆ ನಿರಂತರವಾಗಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅದೇನಾಗ್ತದ ಸಾಗ್ತಾ ಒಮ್ಮ ವಿಚಾರಗಳನ್ನು ಪೆನ್ನಿನ ಮೂಲಕ ವ್ಯಕ್ತಪಡಿಸಬೇಕಾದ್ರೆ ನಮಗೆ ಜ್ಞಾನ ಬೇಕು. ಆ ಜ್ಞಾನ ಬೇಕಂದ್ರೆ ಹಲವಾರು ಪುಸ್ತಕಗಳನ್ನು ನಾವು ಓದಿರಬೇಕು, ಅನುಭವದಿಂದ ನಾವು ಪಡೆದುಕೊಂಡಿರಬೇಕು. ಅವಾಗ ಮಾತ್ರ ಅಂಥ ಒಳ್ಳೆಯ ಪುಸ್ತಕಗಳನ್ನು ಬರೆಯಲಿಕ್ಕೆ ಸಾಧ್ಯ ಐತಿ. ಅದರ ಮೂಲಕ ನೀವು ದೇಶದ ಅಭಿವೃದ್ಧಿಯನ್ನು ಕೂಡ ಮಾಡ್ಬೋದು. ಹೊಸ ಹೊಸ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ದೇಶದ ಒಂದು ಅಭಿವೃದ್ಧಿಗಾಗಿ ನಿಮ್ಮ ಜ್ಞಾನವನ್ನು ಕೊಡಬಹುದು. ಅದರ ಮೂಲಕ ದೇಶವೂ ಕೂಡ ಅಭಿವೃದ್ಧಿಯನ್ನು ಸಾಧಿಸ್ತದೆ. ಅದಕ್ಕೆ ನೀವು ಅಷ್ಟೇ ಅಲ್ಲ, ಬೇರೆ ಬೇರೆ ಶಾಲೆ ಮಕ್ಕಳಿಗೂ ಕೂಡ ಹೇಳ್ರಿ, ಈ ಒಂದು ಗ್ರಂಥಾಲಯ ಐತಿ, ಎಲ್ಲರೂ ಬರ್ರಿ, ನಾವು ಪ್ರತಿ ಪುಸ್ತಕಗಳನ್ನು ಓದೋಣ ಅಂತ ಹೇಳಿ. ಕನ್ನಡ ಇಲ್ಲಿ ಚಲೋ ಬುಕ್ ಅದಾವು, ಎಲ್ಲರೂ ಓದಾಕ್ ಬರ್ರಿ, ನೀರಿನ ವ್ಯವಸ್ಥೆ ಐತಿ, ಕತೆ ಪುಸ್ತಕ ಅದಾವು, ಮಕ್ಕಳ ಪುಸ್ತಕಗಳು ಅದಾವು, ಕಾದಂಬರಿ ಪುಸ್ತಕಗಳು ಅದಾವು, ದ ರಾ ಬೇಂದ್ರೆ ಬರೆದ ಪುಸ್ತಕಗಳು ಅದಾವು, ಕುವೆಂಪು ಬರೆದ ಪುಸ್ತಕಗಳು ಅದಾವು. ಖುಷಿ ಆಗ್ಲಿಕ್ಕತ್ತದ. ಅದ್ರ ಜೊತೆಗೆ ನಮ್ಮ ಶಾಲೆ ಎಲ್ಲ ನನ್ನ ಮಕ್ಕಳನ್ನು ಕಲಿಸಿರ್ತಕ್ಕಂಥ ಸಂತೋಷ್ ಶೆಟ್ಟರ್ ಸರ್ ಆಗಿರ್ಬೋದು ಅಥವಾ ಗಂಗನವ್ರ ಸರ್ ಆಗಿರ್ಬೋದು, ಈ ಅನೇಕ ಇಲ್ಲಿರ್ತಕ್ಕಂಥ ಎಲ್ಲ ಈ ಒಂದು ಗ್ರಂಥಾಲಯದ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಪುಸ್ತಕದ ಮಹತ್ವ ಏನು ಮತ್ತು ಮೊಬೈಲ್ ಮಹತ್ವ ಏನು ಅಂತಕ್ಕಂಥದ್ದು ನಿಮಗೆ ಸಾಕಷ್ಟು